ಹಾಸನದ ಸಕಲೇಶಪುರದಲ್ಲಿ ಪುಂಡರ ಹಾವಳಿ ಹೆಚ್ಚಾಗಿದೆ. ರಸ್ತೆಯಲ್ಲಿ ಸೈಡ್ ಕೊಡಲಿಲ್ಲ ಅಂತ ಚಲಿಸ್ತಾ ಇದ್ದ ಲಾರಿಯಲ್ಲಿ ಚಾಲಕನಿಗೆ ಕಟ್ಟಿಗೆಯಿಂದ ಹೊಡೆಯೋದಕ್ಕೆ ಯತ್ನಿಸಿದ್ದಾರೆ. ಬಳಿಕ ಕಾರನ್ನ ಲಾರಿಗೆ ಅಡ್ಡಗಟ್ಟಿ ಲಾರಿ ಚಾಲಕನಿಗೆ ಥಳಿಸಿದ್ದಾರೆ. ಮೊದಲಿಗೆ ಚಲಿಸ್ತಾ ಇದ್ದ ಕಾರಿನಿಂದ ಲಾರಿಯ ಗ್ಲಾಸ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಬಳಿಕ ಲಾರಿಯನ್ನ ತಡೆದು ಹಲ್ಲೆ ಮಾಡಿದ್ದಾರೆ. ಸಕಲೇಶಪುರ ತಾಲೂಕಿನ ಬಾಳುಪೇಟೆಯ ಪೆಟ್ರೋಲ್ ಬಂಕ್ ಬಳಿ ಯುವಕರ ಗುಂಪು ಲಾರಿ ಚಾಲಕನಿಗೆ ಥಳಿಸಿದ್ದಾರೆ. ಮೊಹಮ್ಮದ್ ನಿಶಾನ್ ಹಲ್ಲೆಗೊಳಗಾದ ಲಾರಿ ಚಾಲಕ. ಹಲ್ಲೆ ಮಾಡಿ ಪುಂಡಾಟ ಮೆರೆದ ಯುವಕರನ್ನ ಸಕಲೇಶಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಿವಮೊಗ್ಗದ ಸಾಗರ ತಾಲೂಕಿನ ಕಳಸವಳ್ಳಿ ಅಂಬಾರಗೋಡ್ಲು ನಡುವಿನ ಸಿಗಂದೂರು ಸೇತುವೆ ಉದ್ಘಾಟನೆಯ ದಿನಾಂಕ ಮುಂದೂಡುವಂತ ಸಾಧ್ಯತೆ ದಟ್ಟವಾಗಿದೆ. ಸಿಗಂದೂರು ಸೇತುವೆ ಕಾಮಗಾರಿ ವೀಕ್ಷಣೆಗೆ ತೆರಳಿದ್ದ ಸಂಸದ ಬಿವೈ ರಾಘವೇಂದ್ರ ಕಾಮಗಾರಿ ಅಂತಿಮ ಹಂತದಲ್ಲಿದ್ದು ಶೀಘ್ರವೇ ದಿನಾಂಕ ನಿಗದಿಪಡಿಸಲಾಗುವುದು ಎಂದರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸಚಿವ ನಿತಿನ್ ಗಡ್ಕರಿ ಸೇತುವೆ ಲೋಕಾರ್ಪಣೆಗೆ ಬರುವ ನಿರೀಕ್ಷೆ ಇದೆ. ಮಳೆ ಹಿನ್ನೆಲೆಯಲ್ಲಿ ಸುರಕ್ಷತೆ ಇನ್ನಿತರ ಸಮಸ್ಯೆ ಇರುತ್ತೆ. ಈ ಎಲ್ಲವನ್ನ ಗಮನಿಸಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು. ಜುಲೈ 21ರಿಂದ ಲೋಕಸಭಾ ಅಧಿವೇಶನ ಆರಂಭವಾಗಲಿದೆ. ಹೀಗಾಗಿ ಜುಲೈ 21ರ ಮೊದಲು ಅಥವಾ ನಂತರ ಸೇತುವೆ ಲೋಕಾರ್ಪಣೆಗೆ ದಿನಾಂಕ ನಿಗದಿಯಾಗಲಿದೆ ಎಂದಿದ್ದಾರೆ. ಆಷಾಢ ಮಾಸ ಹಿನ್ನೆಲೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ನಟ ಶಿವರಾಜ್ ಕುಮಾರ್ ದಂಪತಿ ಭೇಟಿ ನೀಡಿದ್ದಾರೆ. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಶಿವರಾಜ್ ಕುಮಾರ್ ದಂಪತಿ ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡೆದಿದ್ದಾರೆ. ದೇವಸ್ಥಾನದಿಂದ ಹೊರಬರ್ತಾ ಇದ್ದಂತೆ ಅಭಿಮಾನಿಗಳು ನಟ ಶಿವರಾಜ್ ಕುಮಾರ್ ಜೊತೆ ಸೆಲ್ಫಿ ತೆಗೆದುಕೊಳ್ಳುವುದಕ್ಕೆ ಮುಗಿಬಿದ್ದ ದೃಶ್ಯ ಕಂಡುಬಂತು. ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗಿದ್ದು ತುಂಗಾಭದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿದೆ. ಇದರಿಂದ ಅವಧಿಗೂ ಮುನ್ನವೇ ತುಂಗಾಭದ್ರಾ ಜಲಾಶಯ ಭರ್ತಿಯಾಗಿದೆ. ಯಾವುದೇ ಕ್ಷಣದಲ್ಲಿ ಜಲಾಶಯದಿಂದ ನೀರನ್ನು ಬಿಡೋದಾಗಿ ಟಿಬಿ ಡ್ಯಾಂ ಬೋರ್ಡ್ ಸೂಚನೆ ನೀಡಿದೆ. 105 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲೀಗ 78 ಟಿಎಂಸಿ ನೀರು ಸಂಗ್ರಹವಾಗಿದೆ. ಕಳೆದ ವರ್ಷ ಕಿತ್ತು ಹೋಗಿದ್ದ ಕ್ರೆಸ್ಟ್ ಗೇಟ್ ದುರಸ್ತಿ ಮಾಡದ ಹಿನ್ನೆಲೆ ಈ ಬಾರಿ 80 ಟಿಎಂಸಿ ನೀರು ಮಾತ್ರ ಸಂಗ್ರಹ ಮಾಡುವುದಕ್ಕೆ ಟಿಬಿ ಡ್ಯಾಂ ಬೋರ್ಡ್ ನಿರ್ಧರಿಸಿದೆ. ಇದರಿಂದಾಗಿ ಡ್ಯಾಂನಿಂದ ನೀರು ಹೊರಗೆ ಬಿಡೋದಕ್ಕೆ ಟಿಬಿ ಡ್ಯಾಂ ಬೋರ್ಡ್ ನಿರ್ಧಾರ ಮಾಡಲಾಗಿದೆ. ಹೀಗಾಗಿ ಎರಡನೇ ಬೆಳೆಗೆ ನೀರು ಸಿಗುತ್ತಾ ಇಲ್ವಾ ಅನ್ನುವ ಆತಂಕ ರೈತರನ್ನ ಕಾಡ್ತಾ ಇದೆ. ಮಳೆ ಕೊರತೆ ಹಿನ್ನೆಲೆಯಲ್ಲಿ ರೈತನೊಬ್ಬ ಹೆಸರು ಬೆಳೆಯನ್ನ ನಾಶ ಮಾಡಿರುವ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕುಕನೂರು ಪಟ್ಟಣದ ಅನಿಲ್ ತಿಮ್ಮನಗೌಡ ಎಂಬ ರೈತ ತಾನು ಬೆಳೆದ 6 ಎಕರೆ ಪ್ರದೇಶದಲ್ಲಿನ ಹೆಸರು ಬೇಳೆಯನ್ನ ನಾಶ ಮಾಡಿದ್ದಾನೆ. ಕಳೆದ 2 ತಿಂಗಳ ಹಿಂದೆ ಹೆಸರು ಬೇಳೆ ಬಿತ್ತನೆ ಮಾಡಿದ್ದು ಆರಂಭದಲ್ಲಿ ಸ್ವಲ್ಪ ಮಳೆಯಾಯಿತು. ಆದರೆ ಕಳೆದ 20 ದಿನಗಳಿಂದ ಮಳೆಯಾಗದ ಹಿನ್ನೆಲೆಯಲ್ಲಿ ಹೆಸರು ಬೇಳೆ ಒಣಗೋದಕ್ಕೆ ಆರಂಭವಾಗಿದೆ. ಇದನ್ನ ಹಾಗೇ ಬಿಟ್ಟರೆ ಯಾವುದೇ ಬೆಳೆ ಬರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಟ್ರ್ಯಾಕ್ಟರ್ ಮೂಲಕ 6 ಎಕರೆ ಪ್ರದೇಶದಲ್ಲಿನ ಹೆಸರು ಬೇಳೆಯನ್ನ ನಾಶ ಮಾಡಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.